ನೋಡ ಯೂಟ್ಯೂಬ್ ಸ್ಟಾರ್ಟ್ ಮಾಡಂದ್ರೆ ಹೋಯ್ತಾ ಇರೋದು ಹಾಯ್ ಹಲೋ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆನ್ನೆ ಕೈ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ. ಕೈಯಲ್ಲ ಬೆರಳು ಕಟ್ ಮಾಡ್ಬಿಡ್ಲ. ಕೈ ಕಟ್ ಅಂದ್ರೆ ನಮ್ಮಮ್ಮ ಬಳೆ ಹಾಕೊಂಡಿರೋ ಕಟ್ ಮಾಡ್ತೀಯ ಸುಮ್ಮನೆ ಏನು ಮಾಡಬೇಡ. ಏನ್ ಅಂಕು ಈ ಕಡೆ ಐತೆ ಎಲ್ಲಿ ಇದು ಕೊಟ್ಕೊಟ್ಟಿದ್ದ ಇದು ಇದು ಹಂಗ ಹಚ್ಚೋದು ರೀ ನೆನೆ ಎಳಿಬೇಕಮ್ಮ ನೀನು. ಸೊ ಇವಾಗ ಅರ್ಜೆಂಟಲ್ಲಿ ಮೈಸೂರಿಗೆ ಹೋಗ್ತಾ ಇದೀವಿ. ನಮ್ಮ ಮನೆಯವ್ರು ಯಾವಾಗ ಅರ್ಜೆಂಟಲ್ಲೇ ಕರ್ಕೊಂಡು ಹೋಗೋದು ದೇವಸ್ಥಾನಕ್ಕೆ. ಹಾಗಾಗಿ ಇವಾಗ ಎಲ್ಲ ಕೆಲಸನೂ ನಾನು ಒಬ್ಳೆ ಮಾಡಿ ಇವಾಗ ರೆಡಿ ಆಗಿದ್ವಿ. ಇವರೆಲ್ಲ ರೆಡಿ ಆಗ್ಬಿಟ್ಟು ಕೂತ್ಕೊಬಿಟ್ಟು ಪೋಸ್ ಕೊಡ್ತಾವ್ರೆ. ಇವರೆಲ್ಲ ರೆಡಿ ಮಾಡಿಸಿದ್ ನಾನು. ಕೆಲಸ ನಾನು ಮಾಡಬೇಕು. ಬಿಲ್ಡಪ್ ಇವ್ರು ತಗೋತಾರೆ. ನೋಡು ಯಾವ ಲೈಟು ಆಫ್ ಮಾಡಲ್ಲ, ಏನು ಎಲ್ಲ ಬಿಟ್ಬಿಟ್ಟು ಹೊಟ್ಟಂಬೋದು. ನಾನೇ ಆನ್ ಮಾಡಿದ್ದೆ. ಸೊ ದೇವಸ್ಥಾನಕ್ಕೆ ಹೊರಡೋಣ ಅಂದರೆ ದೇವ್ರು ಹೊರ ಕೂತ್ಬಿಟ್ಟಿದೆ ಕೆಲಸದಿಂದ. ಇದನ್ನು ಮುಡ್ಕೊಂಡು ಹೋಗ್ಬಿಡೋಣ ಇದ್ರ ಜೊತೆಲಿ. ಚೆನ್ನಾಗಿದೆ. ಏನ್ ಮಾಡ್ಬೇಕು? ರಿಂಗ್ ರೋಡ್ಗೆ ತಿನ್ನೋಣ ಅಂತ ತಿನ್ನಕ್ಕೆ ಆಗ್ಲಿಲ್ಲ. ಖರ್ಜೂರ ತಿನ್ನೋಣ ಅಂತ ಬೆಳಿಗ್ಗೆ ಎಷ್ಟು 6:15 ಎದ್ದವಳು ಒಂದೇ ಸಮ ಕೆಲಸ ಮಾಡ್ಕೊಂಡು ಬಿದ್ದಿದ್ದೀನಿ. ಸಾಕಾಗೋಗಿ ಅವ್ನಿಗೆಲ್ಲ ಹಾಕೊಂಡಿದ್ದೀರಾ ಪಾಪುಗೆ? ನಾನು ಹಾಕೊಂಡಿದ್ದೀನಿ. ಇವಳು ಒಬ್ಳು. ಇವಳಿಗೆ ಇವಾಗ ಹೊಸದು ಡ್ರೆಸ್ ಗಿಫ್ಟ್ ಬಂದಿತ್ತಲ್ಲ, ಅದನ್ನ ಕೆಳಗೆಲ್ಲ ಸ್ಟಿಚ್ ಮಾಡಿ ಕೊಟ್ಟು ಈ ನನ್ನ ಮಗನ ತಲೆಗೆ ಸ್ನಾನ ಮಾಡಿಸಿ. ನಮ್ಮನೆಯವ್ರು ಏನಿಲ್ಲ, ಬರೀ ಬಂದ್ರು ಆಫೀಸಿಂದ, ಸ್ನಾನ ಮಾಡ್ಕೊಂಡ್ರು, ನಡ್ರಿ 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 ಅಂದ್ಬಿಡೋದು. ಕೆಲಸ ಎಲ್ಲ ಯಾರು ಮಾಡ್ತಾರೆ ನೋಡಲಿ. ಹಸ ಕರ್ದಂಗೆ ಕರಿಯೋದು. ನಾವೇನು ಹಸನ ನೋಡಲಿ. ಇಷ್ಟು ಅಹಂಕಾರ ಗೊತ್ತಾಗಿದೆ ಅಲ್ಲಿ. ಹೆಂಗಾಡೋದು? ಇಂಟರ್ನೆಟ್ ಆಫ್ ಮಾಡ್ತೀನಿ ಇರು. ದಾರಿ ಯಾವುದು? ಅವಳು ಆಲ್ಮಂಡ್ ತಿನ್ನಲ್ಲ ಅವಳು. ವಾಂತಿ ಮಾಡ್ತೀಯ ಬೇಡ ನೀನು. ತಗೋ ಎಲ್ಲ ನನ್ನ ಚಪ್ಪಲೆಲ್ಲ ಇವ್ರು ಹಾಕೊಂಡು ಹೋಯ್ತಾವ್ರಿ. ನಾವು ಉಳಿಸ್ಕೊಳ್ಳೋದು ಹಾಕೊಂಡು ಹೋಗ್ಬೇಕು ಇನ್ಮೇಲೆ ಅಷ್ಟೇ. ಹಂಗ ಹಾಕಿದ್ರೆ ಬರಲ್ಲ ರೀ. ಜೋರಾಗಿ ಎಳಿಬೇಕು. ಗಾಡಿ ಕೀ ಎತ್ಕೊಂಡಿದ್ದೀರಾ? ಗೇಟ್ ಕೀಗೆ ಹಾಕಿ ಎಬ್ಬಿಗೆ ಹಾಕಿರ್ತಾರೆ. ಫಸ್ಟೇ ಎತ್ಕೋಬೇಕು ತಾನೆ. ಆಮೇಲೆ ಪಾಪ ಅವ್ರನ್ನ ಮಧ್ಯರಾತ್ರಿ ಎದುರಿಸ್ಬೇಕಾಯ್ತದ ನಾವು. ಹಿಂಗೊಂದು ಅರ್ಜೆಂಟಲ್ಲಿ ಸಾರಿ ಬೇರೆ ಮಾಡಿದ್ವಿ. ಅಮಾವಾಸ್ಯೆ ಅಲ್ವಾ, ದೇವಸ್ಥಾನಕ್ಕೆ ಹೊರಟಿದೆ. ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಡೋದು ನಮ್ಮ ಮನೇಲಿ. ಊಟ ಮಾಡಿದ್ರಾ? ಯಾವಾಗ? ಮನೇಲ ನಾವು ಉಳಿದಿರೋ ಚಪ್ಪಲಿ ಯಾವುದು ಹಳೇದಿದೆ ಅದನ್ನೇ ಹಾಕ್ಕೊಂಡು ಹೋಗ್ತೀವಿ. ಯಾರು ಇವಾಗ ಅದನ್ನೆಲ್ಲ ಮುಟ್ಕೊಂಡು ಹೋಗ್ತಾರೆ ಚಪ್ಪಲಿ. ಪೇಂಟ್ ಮಾಡಿಸಿದ್ವಲ್ಲ, ಆಯಿಲ್ ಪೇಂಟು, ಅದು ತಿಕ್ಕಾಗ್ಬಿಟ್ಟಿದೆ. ಉಡ್ಡು ಒಂಥರ ನೈಸ್ಗೆ. ಚಲೋ ಅನ್ಸು. ಚಲೋ ಎಲ್ಲ ಕೆಲಸ ನಾನು ಕಲ್ ಮಾಡಿ. ಇವ್ನು ಇನ್ನೂ ಇಲ್ಲ ಬಿದ್ದವನ. ಇವ್ನು ಇನ್ನೂ ಇಳದಿಲ್ವಾ? ವಾಂತಿ ಬರಲ್ವಾ ಕಾರಲ್ಲಿ? ವಾಂತಿ ಬರ್ತದೆ. ಬಂದರೆ ನಿಮ್ಮ ಅಪ್ಪನ ಮೇಲೆ ಮಾಡು. ನೀವು ತಗೊಳ್ಳಿಲ್ವ ರೀ ಎಕ್ಸ್ಟ್ರಾ ಟಿ ಶರ್ಟು? ಹಾಂ, ವಾಂತಿ ಮಾಡ್ಬಿಟ್ರೆ ನಾನೇ ಬೇಡ ಅಂತ ಹೇಳಿದ್ದೀನಿ. ಅವನೇ ಸೀಮೆ ಹೀರೋ. ಹಾಂ, ಇಲ್ಲಿ ಇದೆಯಾ? ಬೇಡ ಬೇಡ ಬೇಡ, ಹಂಗೆಲ್ಲ ಮಾಡಬೇಡಿ. ದೇವ್ರು ನೋಡಕ್ಕೆ ಹೋಗ್ತಾ ಇರೋದು ನೋಡ್ರಿ. ಬದುಕಿರಲ್ಲ. ಅದಕ್ಕೆ ಏನಾಗಿದೆ ಪಾಪ ಗೊತ್ತಿಲ್ಲ. ಗಡಿಗೆ ಬಂತು. ಈಗ ಆಗಲ್ಲ. 6:30 ಆಗುತ್ತಾ? 6:30 ಸುಯಿ ಅಂತ ಹೋಗಿರ್ತಾರೆ ಇವರು. ಸುಯಿ ಅಂತ 3/4 ಗಂಟೆ ಲೇಟ್ ಮಾಡಿ. ಇವಾಗ ಊರಿಗೆ ಹೋಗ್ಬೇಕಿತ್ತು ಇವನಿಗೆ ನಾಮಕರಣ ಮಾಡ್ಸೋಕ್ಕೆ. ಗಾಡಿಗೆ ಸೆಟ್ ಆಗ್ತಾ ಇರಲಿಲ್ಲ. ಅಂದರೆ ಹಾಕೊಂಡೆ ಹೋದೆ. ನಾನು
ಬೆಳಗಿನ ಜಾವ ನಾನು ಅನ್ಕೊಂಡೆ ಅವಾಗ ನೈಸ್ ರೋಡ್ ಬಿಟ್ಟಿದ್ದಾರೆ, ನೈಸ್ ರೋಡ್ ಹೋಗ್ಬೇಕು ಅನ್ನೋದು ಗೊತ್ತೇ ಇಲ್ಲ. 3 ಅವರ್ ಲೆಕ್ಕಾಚಾರ ಮಾಡ್ಕೊಂಡಿದ್ದೆ. ಅಷ್ಟೊಂದು ನಿದ್ದೆ ಬರ್ತಾ ಇದೆಯಾ? ಹೊಟ್ಟೆ ಹಸಿತಿದೆ. ಹೊಟ್ಟೆ ಹಸಿತಾ ಇದೆಯಾ? ಅನ್ನ ತಿಂದಿಲ್ವಾ ನೀನು? ನಾನು ಬೆಳಗ್ಗೆ ಬಂದಿದ್ನಲ್ಲ ಅದಷ್ಟೇ. ಬಂದು 2 ಟ್ರಿಪ್ ಚಿತ್ರಾನ್ನ ತಿಂದ್ಬಿಟ್ಟು ಹೊಟ್ಟೆ ಹಸಿ ತಿಂಗುತ್ತೆ. ಬಾಣಲಿಗೆ ಚಿತ್ರಾನ್ನ ಪೂರ್ತಿ ಖಾಲಿ ಮಾಡೋಳ. 2 ಕಪ್ ಇತ್ತು ಅಷ್ಟೇ ಅಪ್ಪ. 2 ಕಪ್ಪ? ಅಪ್ಪ ತಿಂದಿಲ್ಲ ಚಿತ್ರಾನ್ನ, ನಾನು ನೀನಿಬ್ಬರೇ ತಿಂದಿರೋದು. ನಾನು ಸ್ವಲ್ಪನೇ ತಿಂದು ಬರೀ ಕೆಲಸ ಮಾಡ್ಕೊಂಡು ಕೂತಿದ್ದೀನಿ. ಇವಳು 1 ಲೋಟ ಪೂರ್ತಿ ತಿಂದವಳ ಅನ್ನ ಚಿತ್ರಾನ್ನ. ಹೊಟ್ಟೆ ಹಸಿತಾ ಇದೆ ಇವಳಿಗೆ. ಒಬ್ಬೊಬ್ಬ ಅಷ್ಟೆಲ್ಲ ತಿಂದ್ಬಿಟ್ಟು ಚೆನ್ನಾಗಿ ತಿಂದು ಬರ್ತೀರಾ? ನನಗೆ ಇಷ್ಟ ಇಲ್ಲ. ಸೂಪರ್ ಆಗಿದೆ. ಕ್ವಾಲಿಟಿ ಚೆನ್ನಾಗಿದೆ ಅಲ್ವಾ ರೀ ಖರ್ಜೂರ? ಅಲ್ಲಿ ಇದ್ರಲ್ಲಿ ತಂದಿದ್ದು ನಾವು ಆಂಟಿ ಮನೆ ಹತ್ರ. ಆಂಟಿ ಮನೆ ಹತ್ರ. ಡ್ರೈ ಫ್ರೂಟ್ಸ್ ಹಚ್ತಾನೆ. ಇಟ್ಕೊಂಡು ತಿನ್ಬೇಕು. ಇದು ಅಂಜೂರ ಸ್ಮೂದಿ, ಈ ಖರ್ಜೂರ ಹಾಕ್ಬಿಟ್ಕೊಂಡು ಸೂಪರ್ ಆಗಿರುತ್ತೆ. ಅಲ್ಲಿ ಕುನಾಫಾ ಸಿಗುತ್ತೆ, ಇಸ್ಕೊ ತಿನ್ಬಾರ್ದ? ಕುನಾಫಾನ ಎಲ್ಲಿ? ಇಲ್ಲಿ ತಂದಿದ್ಯಲ್ವಾ, ಡೇಟ್ಸ್ ಅಂಗಡಿಯಲ್ಲಿ ಇಟ್ಟಿರ್ತಾರೆ. ಕುನಾಫಾ ಅಂದ್ರೆ ಹೇಳು ಖರ್ಜೂರ ಥರ ಇರ್ತಲ್ಲ ಅದ. ಫ್ರೀನೇ ಇವಾಗ ನನ್ನ ಮಗಳು ಫಂಕ್ಷನ್ ಆದಾಗಿಂದ ಫ್ರಿಜ್ಜಲ್ಲಿ ಇಟ್ಟವಳು. ಇವತ್ತು ತೆಗ್ದಿದ್ದೀನಿ ಡ್ರೈ ಫ್ರೂಟ್ಸ್ ತಿನ್ನೋದು. ಜೋಳ ಮಾತ್ರ ತಗೊಬಂದಿಲ್ಲ. ತರ್ಲಿಲ್ವಾ ಅದು ಇಯರ್ ಪಿನ್ ಬಾಕ್ಸು? ಎಲ್ಲಿ ತಂದ್ವಿ? ತರ್ಲಿಲ್ವಾ? ಬಾಕ್ಸ್ ತರಲಿಲ್ಲ, ಆ ಟ್ಯಾಬ್ಲೆಟ್ ಎತ್ಕೊಂಡ್ಬರ್ಬೇಕಿತ್ತು. ಅದ್ರೊಳಗೆ ಇಟ್ಟಿದ್ದೆ ನಾನು 2. ಇಸ್ಕೋಬೇಕು. ಎಲ್ಲಿಗೆ ಬಂದ್ವಿ? ಎಲ್ಲಿಗೆ ಬಂದ್ವಿ? ಮೈಸೂರು ಬಂದ್ಬಿಟ್ವಾ? ಇಷ್ಟು ಬೇಗ? ಶ್ರೀರಂಗಪಟ್ಟಣ ಹೋಗಿ ಈಜೋಡ್ಕೊಂಡು ಹೋಗೋದ. ಶ್ರೀರಂಗಪಟ್ಟಣದೊಳಗೆ ನೀರು ಇರುತ್ತಾ? ಫುಲ್ಲು ಲೋಡಾಗಿರುತ್ತೆ. ಹಿಂದಕ್ಕೋಬೇಕಂತೆ. ಇನ್ನ ಮುಂದೆ ಹೋಗ್ಬೇಕಾ? ಸೊ ಫೈನಲಿ ಮೈಸೂರಿಗೆ ತಲುಪಿದ್ವಿ. ಈ ಬ್ರಿಡ್ಜ್ ನೋಡಿದ್ರೆ ಸಾಕು ಮೈಸೂರಿಗೆ ಬಂದ್ವಿ ಅಂತ ಅರ್ಥ. ಸೊ ಇವಾಗ ಮೈಸೂರೊಳಗೆ ಎಂಟ್ರಿ ಆಗಿದ್ದೀವಿ. ಇನ್ನು 1 ಅವರ್ ಬೇಕಾಗತ್ತೆ ಅಲ್ಲಿಗೆ ಹೋಗೋಕ್ಕೆ, ದೇವಸ್ಥಾನಕ್ಕೆ. ಸೊ ಹೋಗೋಣ, ಎಷ್ಟು ಫಾಸ್ಟಾಗಿ ಆಗುತ್ತೆ ಅಷ್ಟು ಫಾಸ್ಟಾಗಿ. ಸೊ ನನ್ನ ಮಗಳಿಗೆ ಆವಾಗಲೇ ಹಶ್ವಾಗ್ಬಿಟ್ಟಿದೆ, ಯಾಕಂದರೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದಾಳಲ್ಲ. ನಿದ್ದೆ ಮಾಡಿದ್ರೆ ಹಶ್ವು ಜಾಸ್ತಿ ಆಗಿಬಿಡುತ್ತೆ. ಸೊ ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇವಾಗ ಇಲ್ಲಿ ಬಂದು ಪ್ರಸಾದನೆಲ್ಲ ಮಾಡೋದಕ್ಕೆ ಅಂತ ಬೇರೆಯವ್ರು ಬರ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಏನೇನು ಬೇಕು ಐಟಮ್ಸ್ಗಳನ್ನೆಲ್ಲ ರೆಡಿ ಮಾಡಿ ಕೊಡಬೇಕಷ್ಟೇ. ಫಸ್ಟೆಲ್ಲ ಹೊರಗಿಂದ ತರಿಸೋರು, ಇವಾಗ ಇಲ್ಲೇ ಮಾಡಿಸ್ಬಿಡ್ತಾರೆ, ರೆಡಿ ಮಾಡಿಸ್ತಾರೆ. ಹಾಗಾಗಿ ಅವರು ಹೇಳಿರ್ತಾರೆ ಏನೇನು ಕುಯ್ಬೇಕು ಮತ್ತು ಏನೇನು ಸೊಪ್ಪೆಲ್ಲ ಕ್ಲೀನ್ ಮಾಡಬೇಕು ಅಂತ. ಆಲ್ರೆಡಿ ಅವ್ರು ಸೊಪ್ಪು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಂಡಿದ್ರು, ಶುಂಠಿ ಬೆಳ್ಳುಳ್ಳಿ ಎಲ್ಲನೂ. ಸೊ ಈರುಳ್ಳಿ ಒಂದು ಕೊಯ್ತಾಯಿದ್ರು. ಸರಿ ನಾನು ಹೋದ ತಕ್ಷಣ ನಾನು ಮಾಡ್ತೀನಿ ಬಿಡಿ ಅಂದ್ಬಿಟ್ಟು ಅವರನ್ನು ಎದ್ದೇಳಿಸ್ಬಿಟ್ಟು ಅವ್ರು ಬೇರೆ ಕೆಲಸಗಳು ಮಾಡ್ಕೊಳ್ತಾರಲ್ವ, ಹಾಗಾಗಿ ಒಬ್ಬೊಬ್ಬರು ಒಂದೊಂದು ದೇವಸ್ಥಾನದಲ್ಲಿ ಕೆಲಸಗಳು ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ನಾನು ಈರುಳ್ಳಿ ಕಟ್ ಮಾಡೋಕ್ಕೆ ಕೂತ್ಕೊಂಡೆ. ಯಾಕಂದರೆ ಬೇಗ ಬೇಗ ಮಾಡಿದಷ್ಟು ಪ್ರಸಾದ ಬೇಗ ರೆಡಿ ಆಗುತ್ತೆ. ಯಾಕಂದರೆ ಪೂಜೆ ಆಗೋ ಅಷ್ಟರಲ್ಲಿ ಪ್ರಸಾದ ರೆಡಿ ಇದ್ದರೆ ಕ್ಲೀನಾಗಿ ಅಭಿಷೇಕ ಎಲ್ಲನೂ ನೋಡ್ಕೊಳ್ಬೋದು, ಹೋಮ ಎಲ್ಲನೂ ನೋಡ್ಬೋದು ಕ್ಲೀನಾಗಿ. ಎಲ್ಲ ಒಬ್ಬರೇ ಮಾಡೋದಕ್ಕೆ ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತಲ್ವ. ಹಾಗಾಗಿ ಎಲ್ಲರೂ ಸೇರಿಕೊಂಡ್ರೇ ಕ್ಲೀನಾಗೂ ಆಗುತ್ತೆ ಪ್ರಸಾದ, ಮತ್ತು ಬೇಗನೂ ಆಗುತ್ತೆ. ಸೊ ನಾನೇನು ಜಾಸ್ತಿ ಕೆಲಸ ಮಾಡಿದ್ದೆ ಸ್ವಲ್ಪ. ಸೊ ವಿಡಿಯೋ ನನ್ನ ಮಗಳು ಮಾಡ್ತಾಯಿದ್ದಾಳೆ. ಯಾಕಂದರೆ ದೇವರನ್ನೆಲ್ಲ ಜಾಸ್ತಿ ವಿಡಿಯೋ ಮಾಡಿ ತೋರಿಸಲ್ಲ ನಾವು. ಕೆಲವೊಂದು ಕಡೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ದೇವ್ರ ಫೋಟೋ ತೆಗಿಬಾರ್ದು, ತೋರಿಸ್ಬಾರ್ದು ಅಂತ. ಹಾಗಾಗಿ ಈ ಥರ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ನಾನು ಪ್ರಸಾದನೂ ಕೂಡ ನಿಮಗೆ ತೋರಿಸಲ್ಲ, ಯಾಕಂದರೆ ಯಾವುದು ಏನು ರೆಡಿ ಮಾಡ್ತಾರೆ, ಹೇಗೆ ಮಾಡ್ತಾರೆ ಯಾವುದೂ ವಿಡಿಯೋ ಮಾಡಿ ತೋರಿಸಲ್ಲ. ಸೊ ನಾವು ಓಡಾಡೋದು ಮಾತಾಡೋದು ಇದಿಷ್ಟನ್ನು ಮಾತ್ರ ನಾನು ವಿಡಿಯೋ ಮಾಡಿ ಹಾಕೋದು.
ಹಾಯ್ ಇಲ್ಲಿ ಬಾ, ಇಲ್ಲಿ ಬೆಳಕ್ಕೆ ಈ ಕಡೆ ಬರ, ಈ ಕಡೆ ಬರ. ಹಾಯ್ ಮಾಡೋರು, ಹಾಯ್. ಇಲ್ಲಿ 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 ಮುದ್ದೆ ಕೊಟ್ಬಿಡು, ಫ್ರೈನ್ ಕಿಸ್ ಕೊಟ್ಬಿಡು ಹಿಂಗೆ ಕೊಟ್ಬಿಡು. ಕಡ ಕಡ ಕೊಟ್ಬಿಡ. ನಿನ್ನ ಮಕ್ಕಕ್ಕೆ ತಗ್ತೀನಿ ನೀನು ಓನದು ಇಕ್ಕೊಂಡಿರೋದು, ಓನ್ ಇಕ್ಕೊಂಡಿರೋದು. ಅವನು ಜೂಮ್ ಮಾಡ್ತಾ ಇದ್ದೀನಿ, ಅವ್ನು ಕಿತ್ತಾಡ್ತಾನ ಅಪ್ಪನ ಹತ್ರ. ಫೋಟೋ ಹೊಡಿ ಹಂಗಿದ್ದಂಗೆ. ಅಲ್ಲಿ ನೋಡಲ್ಲಿ ಹಾಯ್ ಮಾಡಿ ಫೋಟೋ ಇಸ್ಕೊ. ಹಾಂ ಇದು ನೋಡು, ಇದು ಅಣ್ಣ ಹಿಂಗೆ ಹೆಂಗೆ ಕೋಪ ಬಂದಿದ್ದೆ ನೋಡು, ನೀನು ಎತ್ಕೊಂಡಿದ್ದೀನಿ ಅಂತ. ಅಣ್ಣಂಗೆ ಹೊಟ್ಟೆ ಬಿಟ್ಟಿದೆ. ಅದು ಏನದು? ಆಗ ನಮ್ಮ ಪಾಪ ಕ್ಯಾಮ್ರಾ ನನ್ನ ಮಗ ಇವಾಗ ಹೋಮಕ್ಕೆ ರೆಡಿ ಮಾಡ್ಕೊಂಡಿದ್ದಾಯಿತು. ಹೋಮ ಶುರು ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ 3 ಜನ ಮುತ್ತೈದೆಯರು ಪೂಜೆ ಮಾಡಿಬಿಟ್ಟು ಆರತಿ ಮಾಡಿ ಮಂಗಳಾರತಿ ಥರ ಮಾಡಿಸಿ ಹಾಕ್ತಾರೆ. ಆನಂತರ ಹೋಮ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಯಾರು ಇರ್ತೀವಿ ಅವ್ರ ಕೈಯಲ್ಲಿ ಮಾಡಿಸ್ತಾರೆ, 3 ಜನ ಮುತ್ತೈದೆಯರ ಕೈಯಲ್ಲಿ. ಈಗ ಎಲ್ಲರೂ ಪೂರ್ಣಾಹುತಿಗೆ ಹಾಕೋದಕ್ಕೆ ಎಲ್ಲರೂ ಕೂತಿದ್ದೀವಿ. ಹೋಮ ನಡೀತಾ ಇದೆ. ಹಾಗೆ ಎಲ್ಲನೂ ರೆಡಿ ಮಾಡ್ಕೊಂಡಿರ್ತಾರೆ. ಎಲ್ಲ ಅವ್ರುಗಳೇ ತಂದು 5 ಥರ ಹಣ್ಣು ಮತ್ತು ಬ್ಲೌಸ್ ಪೀಸು, ಕೊಬ್ಬರಿ, ತುಪ್ಪ, ಪ್ರತಿಯೊಂದು ಡ್ರೈ ಫ್ರೂಟ್ಸ್ಗಳು ಎಲ್ಲನೂ ಇಟ್ಕೊಂಡಿರ್ತಾರೆ. ಪೂರ್ಣಾವತಿಗೆ ಅಂತಲೇ ಒಂದಿಷ್ಟು ಎಲ್ಲನೂ ತೊಗೋಬೇಕು ಅನ್ನೋದಿರುತ್ತೆ, ಅದೆಲ್ಲ ತೊಗೊಂಡಿರ್ತಾರೆ. ಎಲ್ಲರೂ ಅವರೇ ಮನೆಗಳಿಂದ ತೊಗೊಬಂದ್ಬಿಟ್ಟಿರ್ತಾರೆ. ಎಲ್ಲ ನೀಟಾಗಿ ಪ್ಲೇಟಾಗಿ ಜೋಡಿಸ್ಕೊಂಡಿರ್ತಾರೆ. ಆಮೇಲೆ ನಂತರ ಎಲ್ಲರೂ ಪೂಜೆ ಮಾಡಿ ಹೋಮಕ್ಕೆ ಹಾಕೋದು ಲಾಸ್ಟಲ್ಲಿ. ಸೊ ನಮಗೆ ನಾವು ಇಲ್ಲಿಂದ ಏನೂ ತೊಗೊಂಡೋಗಲ್ಲ, ಅಲ್ಲೇ ತೊಗೊಂಡು ಬಂದಿರ್ತಾರೆ. ಸೊ ಅಲ್ಲೇ ಮಾಡ್ಕೊಳ್ತೀವಿ ರೆಡಿನ. ಸೊ ನಾವು ಏನಿದ್ರು ಇಲ್ಲಿಂದ ಹೋಗೋದು, ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರು ಏನು ಹೇಳ್ತಾರೆ ಅದನ್ನು ಪೂಜೆಗಳಲ್ಲಿ ಇನ್ವಾಲ್ವ್ ಆಗೋದಷ್ಟೇ. ಸೊ ಬೆಂಗಳೂರಲ್ಲಿ ಆಲ್ಮೋಸ್ಟ್ ನಾನು ಚಾಮರಾಜಪೇಟೆಗೆ ಹೋಗ್ತೀವಿ ಅಮಾವಾಸ್ಯೆಯಲ್ಲೆಲ್ಲ ದೇವಸ್ಥಾನಕ್ಕೆ, ಮಾದೇಶ್ವರನ ದೇವಸ್ಥಾನಕ್ಕೆ. ಕೆಲವೊಂದು ಸಮಯದಲ್ಲಿ ಮಾತ್ರ ತುಂಬ ದಿವಸ ಆಗಿದೆ ಅಂತ ಅಂದಾಗ ಮಾತ್ರ ನಾವು ಊರಿಗೆ ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆಂದರೆ ಬಸ್ಸಲ್ಲೆಲ್ಲ ಹೋಗೋದಕ್ಕಾಗಲ್ಲ. ಇವಾಗ ಮಕ್ಕಳಿಬ್ರು ದೊಡ್ಡವರಾಗಿದ್ದಾರೆ, ಮತ್ತು ಅಲ್ಲಿ ನೈಟ್ ಪೂಜೆ ಆಗಿ ಹೊರಡೋದು ಲೇಟ್ ಆಗಿಬಿಡುತ್ತೆ. ಹಾಗಾಗಿ ನಮ್ಮ ಮನೆಯವರು ಕಾರಲ್ಲಿ ಕರ್ಕೊಂಡು ಹೋಗ್ತಾರೆ. ಬಟ್ ಯಾವಾಗಲೂ ಕಾರಲ್ಲಿ ಹೋಗೋಕ್ಕೂ ಆಗಲ್ಲ ಅಲ್ವಾ, ತುಂಬಾ ಎಕ್ಸ್ಪೆನ್ಸಿವು. ಹಾಗಾಗಿ ಕೆಲವೊಂದು ಟೈಮಲ್ಲಿ ಮಾತ್ರ ಕಾರ್ ಮಾಡ್ತಾರೆ. ಆವಾಗ ಮಾತ್ರ ಅಪರೂಪಕ್ಕೆ ಹೋಗ್ತೀವಿ. ಅಂದರೆ ಆ ವರ್ಷದಲ್ಲಿ 1 ಸತಿನೋ ಇಲ್ಲ 2 ಸತಿ ಹೋಗ್ಬೋದು ಮ್ಯಾಕ್ಸಿಮಮ್ ಅಷ್ಟೇ ನಾವು. ಯಾಕಂದರೆ ಅಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಮಾಡ್ತಾರೆ, ಹೋಮ ಎಲ್ಲ ಮಾಡ್ತಾರಲ್ಲ. ಹಾಗಾಗಿ ಯಾವಾಗ್ಲೂ ಅಲ್ಲೂ ಹೋಗಿ ಇನ್ವಾಲ್ವ್ ಆಗ್ತೀವಿ. ಕೆಲವೊಂದು ಸತಿ ಎಲ್ಲ ಬೆಂಗಳೂರಲ್ಲೇ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಬರ್ತೀವಿ ಅಷ್ಟೇ. ಸೊ ಈ ನಡುವೆ ಅಂತೂ ತುಂಬಾ ಬೋರ್ ಆಗಿಬಿಟ್ಟಿತ್ತು, ಎಲ್ಲೂ ಹೊರಗೆ ಹೋಗಿದೆ. ಸೊ ಇವಾಗ ಹೋಗಿದ್ದಕ್ಕೆ ಒಂದು ಸ್ವಲ್ಪ ಮೈಂಡು ಫ್ರೀ ಆಯಿತು. ದೇವ್ರ ದರ್ಶನ ಮಾಡಿ ಎಲ್ಲ ಮಾಡಿ ಬಂದ್ವಿ. ಅಮಾವಾಸ್ಯೆ ಅಲ್ವಾ, ಹಾಗಾಗಿ ಪೂಜೆ ಮಾಡಿದ್ರೆ ಒಂಥರ ಸಮಾಧಾನ. ಈ ಥರ ಎಲ್ಲರೂ ಅವ್ರವ್ರ ಪೂಜೆಗೆ ಅಂದರೆ ಪುಣ್ಯೋಜನೆ ಅಂತ ಹಾಕ್ತಾರಲ್ಲ ಲಾಸ್ಟಲ್ಲಿ ಹೋಮ ಆದಮೇಲೆ, ಆವಾಗ ಎಲ್ಲರ ಕೈಲೂ ಪೂಜೆ ಮಾಡಿಸ್ತಾರೆ. ಎಲ್ಲರೂ ತೊಗೊಂಡ್ಬಂದು ಇಟ್ಕೊಂಡಿರ್ತಾರಲ್ಲ ಅವ್ರದಕ್ಕೆಲ್ಲ ಪೂಜೆ ಮಾಡಿ ಫುಲ್ಲು ಫ್ಯಾಮಿಲಿಲಿ ಮಕ್ಕಳು, ಗಂಡ, ಹೆಂಡತಿ ಯಾರು ಇರ್ತಾರೆ ಎಲ್ಲರೂ ಫುಲ್ ಅವ್ರ ಫ್ಯಾಮಿಲಿ. ಪೂಜೆ ಎಲ್ಲ ಮುಗಿತು. ಜಾಸ್ತಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು, ಹೇಳೋದ್ನಲ್ಲ. ಹಾಗಾಗಿ ಇವಾಗ ನೈಟ್ ಹೊರಟಿ ಬರ್ತಾ ಇದ್ದೀವಿ ನೋಡಿ. ಎಷ್ಟಾಯ್ತಾ ಟೈಮ್? 12 ಆಯ್ತಾ? 11:42 ಆಯ್ತಾ? ತವ ಇದ್ದಂಗಿದ್ಯಾ, ತವ ಹಿಡ್ಕೊಂಡು ಹೋಗು. ಎತ್ಕೊ, ನೀನು ಬ್ಯಾಗ್ ಎತ್ಕೊ. ಲಂಗ ಬೇರೆ ಎತ್ಕೊಂಡು ಅದನ್ನ ಎತ್ಕೊಂಡು ಹೋಗ್ಬೇಕು. ಸೊ ಫ್ರೆಂಡ್ಸ್, ಇಷ್ಟೊತ್ತು ಬಂದಿದ್ದೀವಿ. ಎಷ್ಟು ಟೈಮು? 2 ಗಂಟೆ. ನಮ್ಮ ಚುಮ್ಮಿ ಸುಸ್ತಾಗ್ಬಿಟ್ಟೈತೆ. ಅವನು ನೈಟ್ ಡ್ರೆಸ್ ಎತ್ಕೊಂಬರ್ಕೋ. ಟಿ ಶರ್ಟ್ ಅಲ್ಲೇ ಇರಲಿಲ್ವಾ? ಒಳಗಿದೆ. ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀವಲ್ಲ, ಸ್ಯಾರಿ ತೆಗಿಬೇಕು ಅಷ್ಟು. ಸುಸ್ತಾಗ್ಬಿಟ್ಟಿದೆ. ಓಕೆ, ಸಿಗೋಣ ನಾಳೆ. ಬಾಯ್ ಬಾಯ್, ಗುಡ್ ನೈಟ್.